ಇನ್ನು ಡಿಕೆಶಿ ಸಿಎಂ ಆಗ್ಲಿ ಅಂತ ಅಭಿಮಾನಿಗಳು ಪೂಜೆ ಮಾಡ್ತಾ ಇರೋದನ್ನ ನಾವು ಈ ಹಿಂದೆನೂ ಕೂಡ ತೋರಿಸ್ತಾ ಇದ್ವಿ. ಈಗಲೂ ಕೂಡ ಅಭಿಮಾನಿಗಳ ಪೂಜೆ ಮುಂದುವರೆದಿದೆ. ಚಾಮುಂಡೇಶ್ವರಿಗೆ ಪೂಜೆಯನ್ನ ಮಾಡಿದ್ದಾರೆ, ಹರಕೆ ಹೊತ್ತು ಈಡುಗಾಯಿ ಹೊಡೆದಿದ್ದಾರೆ ಮಂಡ್ಯ ಅಭಿಮಾನಿಗಳು. ಡಿಕೆಶಿ ಅಭಿಮಾನಿಗಳು 1000 ತೆಂಗಿನಕಾಯಿ ಹರಕೆ ಹೊತ್ಕೊಂಡಿದ್ದಾರೆ. ಯುವಕರು, ಮಹಿಳೆಯರು, ಮಕ್ಕಳು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಕೆ ಅಭಿಮಾನಿಗಳು. ಹಾಗೆ ಡಿಕೆ ಶಿವಕುಮಾರ್ ಪರ ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಇದು ರಾಜ್ಯದ ಬಹಳ ಕಡೆಗಳಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಇತ್ತೀಚಿನ ದಿನಗಳಲ್ಲಿ ಡಿಕೆಶಿ ಸಿಎಂ ಆಗ್ಬೇಕು ಅಂತ ಬೇರೆ ಬೇರೆ ದೇವರುಗಳಿಗೆ ಪೂಜೆ ಮಾಡೋದು, ಹರಕೆ ಹೊತ್ಕೊಳ್ಳೋದು ನಡೀತಾ ಇದೆ. ಇದೀಗ ಮಂಡ್ಯದ ಸರತಿ. ಇಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಮಾಡಿದ್ದಾರೆ, ಹರಕೆ ಹೊತ್ಕೊಂಡಿದ್ರು, ಈಡುಗಾಯಿ ಹೊಡೆದಿದ್ದಾರೆ. ಸುಮಾರು 1000 ತೆಂಗಿನಕಾಯಿ ಹರಕೆ ಇತ್ತು. ಇದರಲ್ಲಿ ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡಿ ತಾಯಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಿದ್ದಾರೆ. ಡಿಕೆಶಿ ಅವರು ಸಿಎಂ ಆಗಬೇಕು ಅಂತ, ಜೊತೆಗೆ ಅವರ ಪರವಾದಂತಹ ಘೋಷಣೆ ಕೂಡ ಅಲ್ಲಿ ಮೊಳಗಿದೆ ಡಿಕೆಶಿ ಅಭಿಮಾನಿಗಳಿಂದ. ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ, ಇದು ಹರಕೆ ಹೊತ್ತು ಅನಂತರದಲ್ಲಿ ಈಡುಗಾಯಿ ಹೊಡೆದಂತ ಸಂದರ್ಭದ ದೃಶ್ಯ. ಮೈಸೂರು ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ತಾಯಿ ಎದುರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿಕೆ ಪರವಾಗಿ ಘೋಷಣೆ ಕೂಗಿದ್ದಾರೆ. ಹಾಗೆ 1000 ತೆಂಗಿನಕಾಯಿಯನ್ನ ಹೊಡಿತಾ ಇರುವಂತ ದೃಶ್ಯ ಇದು. ಒಕ್ಕಲಿಗ ನಾಯಕರ ಬೆನ್ನಲ್ಲೇ ಇದೀಗ ಅಹಿಂದ ಶಕ್ತಿ ಪ್ರದರ್ಶನಕ್ಕೂ ಕೂಡ ವೇದಿಕೆ ಸಜ್ಜಾಗಿದೆ. ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಬಲ ಪ್ರದರ್ಶನಕ್ಕಿಳಿತಾ ಇದ್ದಾರೆ. ಸಂಜೆ 4ಕ್ಕೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸೋರಿದ್ದಾರೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದಂದು ಯಾವ ರೀತಿಯಾಗಿ ವೇದಿಕೆ ಸಜ್ಜಾಗಿತ್ತು, ಹೈಕಮಾಂಡ್ವರೆಗೂ ಸಂದೇಶ ಹೋಗುವ ರೀತಿಯಲ್ಲಿ ಅಹಿಂದ ಬಲ ಪ್ರದರ್ಶನ ಮಾಡಿದ್ದನ್ನ, ಶಕ್ತಿ ಪ್ರದರ್ಶನ ಮಾಡಿದ್ದನ್ನ ಇಡೀ ರಾಜ್ಯ ಕಂಡಿತ್ತು. ಇದೀಗ ಮತ್ತೊಮ್ಮೆ ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಬಲ ಪ್ರದರ್ಶನಕ್ಕಿಳಿದಿದ್ದಾರೆ. ಸಂಜೆ 4 ಗಂಟೆಗೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸೋರಿದ್ದಾರೆ. ಇದಾಗಲೇ ಅಹಿಂದ ನಾಯಕರು ಸಿಎಂ ಅನ್ನ ಭೇಟಿಯಾಗೋದು, ಮಾತನಾಡೋದು, ನೀವು ನಿಲುವನ್ನ ಬದಲಾಯಿಸಿಕೊಳ್ಬೇಡಿ ಅನ್ನುವಂಥ ತಂತ್ರಗಳನ್ನ, ಮಾತುಗಳನ್ನ ಹೇಳ್ತಾ ಇರೋದು, ಇವೆಲ್ಲವೂ ಕೂಡ ಗಮನಕ್ಕೆ ಬರ್ತಾ ಇದೆ. ಯಾವಾಗೆಲ್ಲ ಸಿಎಂ ಸಿದ್ದರಾಮಯ್ಯ ವೀಕ್ ಅಂತ ಅನ್ನಿಸ್ತಾರೋ ಅವಾಗೆಲ್ಲ ಈ ಅಹಿಂದ ಶಕ್ತಿ ಅವರಿಗೆ ಪವರ್ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಟುಕೊಡಬೇಡಿ, ಅಹಿಂದ ಅಸ್ತ್ರದ ಮೂಲಕ ಹೈಕಮಾಂಡ್ಗೆ ಒತ್ತಡ ಹಾಕೋಣ. ಅಹಿಂದ ಅಸ್ತ್ರ ಬಿಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ. ಸಿಎಂ ಸಿದ್ದರಾಮಯ್ಯಗೆ ಅಹಿಂದ ನಾಯಕರು ಈ ರೀತಿಯಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಡಿಕೆ ಪರ ಒಕ್ಕಲಿಗರ ಬ್ಯಾಟಿಂಗ್ ಬೆನ್ನಲ್ಲೇ ಇದೀಗ ಅಹಿಂದ ಕೂಡ ಅಲರ್ಟ್ ಆಗಿದೆ. ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಅಹಿಂದ ನಾಯಕರು, ಸಚಿವರು. ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ಸೇರಿದ್ರು ಅಹಿಂದ ನಾಯಕರು. ಸಿಎಂಗೆ ಶಕ್ತಿಯಾಗಿ ನಿಲ್ಬೇಕು, ಯಾವುದೇ ಕಾರಣಕ್ಕೂ ನೀವು ಅಧಿಕಾರವನ್ನ ಬಿಟ್ಟುಕೊಡಬೇಡಿ ಅನ್ನುವಂಥ ಒತ್ತಡವನ್ನ ಹೇರ್ತಾ ಇದ್ದಾರೆ. ಹೈಕಮಾಂಡ್ ಮೇಲೂ ಕೂಡ ಈ ಒತ್ತಡ ಹಾಕಬೇಕು ಅಂತ. ಅಹಿಂದ ಅಸ್ತ್ರ ಬಿಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ. ಸಿಎಂ ಸಿದ್ದರಾಮಯ್ಯಗೆ ಅಹಿಂದ ನಾಯಕರು ಒತ್ತಡವನ್ನ ಹೇರ್ತಾ ಇದ್ದಾರೆ, ಅಧಿಕಾರ ಮಾತ್ರ ಬಿಟ್ಟುಕೊಡಬೇಡಿ ಅಂತ. ಮತ್ತೊಂದು ಕಡೆ ಡಿಕೆ ಪರ ಒಕ್ಕಲಿಗ ಬ್ಯಾಟಿಂಗ್ ಬೆನ್ನಲ್ಲೇ ಇದೀಗ ಅಹಿಂದ ಕೂಡ ಅಲರ್ಟ್ ಆಗಿದೆ. ಡಿಕೆ ಶಿವಕುಮಾರ್ ಮನೆಗೂ ಶಾಸಕರು ಬರ್ತಾ ಇದ್ದಾರೆ. ಶಾಸಕರಾದ ಎನ್.ಎ. ಹ್ಯಾರಿಸ್, ಎಚ್.ಎಂ. ರೇವಣ್ಣ ಭೇಟಿ ಕೊಟ್ಟಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ಶಾಸಕರು ಭೇಟಿ ಆಗ್ತಾ ಇದ್ದಾರೆ. ಎರಡೂ ಬಣಗಳು ತುಂಬಾ ಆಕ್ಟಿವ್ ಆಗಿದೆ. ಇತ್ತ ಡಿಕೆ ಶಿವಕುಮಾರ್ ಮನೆಗೂ ಕೂಡ ಶಾಸಕರು ಬರ್ತಾ ಇದ್ದಾರೆ. ಎನ್.ಎ. ಹ್ಯಾರಿಸ್, ಎಚ್.ಎಂ. ರೇವಣ್ಣ ಸೇರಿದಂತೆ ಈ ಹಿಂದೆನೂ ಕೂಡ ಹಲವು ಶಾಸಕರು, ಸಚಿವರು ಡಿಕೆ ನಿವಾಸಕ್ಕೆ ಬಂದು ಭೇಟಿಯಾಗಿ ಚರ್ಚೆ ಮಾಡಿದ್ದು ಕೂಡ ಇತ್ತು. ಅದರಲ್ಲಿ ಅವರ ಸಹೋದರ ಡಿಕೆ ಸುರೇಶ್ ಕೂಡ ಈ ದೆಹಲಿಗೆ ಹೋದಂತ ಸಂದರ್ಭ ಅಂತೂ ಬಹಳ ಹೈ ಲೆವೆಲ್ನಲ್ಲಿ ಮೀಟಿಂಗ್ಗಳು ನಡೀತಾ ಇತ್ತು, ಮನೆಗಳಿಗೆ ಭೇಟಿ ಕೊಡಲಾಗ್ತಾ ಇತ್ತು. ಇದೀಗ ಮತ್ತೊಮ್ಮೆ ಆಕ್ಟಿವ್ ಆಗಿದ್ದಾರೆ ಡಿಕೆ ಬಣ. ಡಿಕೆ ನಿವಾಸಕ್ಕೂ ಶಾಸಕರು ಬರ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಇದು ಸದಾಶಿವನಗರ ನಿವಾಸದಲ್ಲಿ ಶಾಸಕರು ಭೇಟಿ ಮಾಡ್ತಾ ಇರೋದು. ಮತ್ತೊಂದು ಕಡೆ ಅಹಿಂದ ನಾಯಕರು ಸಿದ್ದರಾಮಯ್ಯಗೆ ಬಲ ತುಂಬೋದಕ್ಕೆ ಬೇಕಿರುವಂಥ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. 4 ಗಂಟೆಗೆ ಸುದ್ದಿಗೋಷ್ಠಿ ಕೂಡ ಇದೆ. ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಟುಕೊಡಬೇಡಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯಗೆ ಧೈರ್ಯ ಹೇಳ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಒಕ್ಕಲಿಗರು ಕೂಡ ಸೈಲೆಂಟ್ ಆಗಿ ಕೂತಿಲ್ಲ. ಈ ಹಿಂದೆ ಯಾವ ರೀತಿಯಾಗಿ ಪ್ಲಾನಿಂಗ್ಸ್ಗಳನ್ನ ಮಾಡ್ತಾ ಇದ್ರು, ಈಗಲೂ ಕೂಡ ಡಿಕೆ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ.